ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವೀನಾ ಭೀಮಾಶಂಕರ್ಗ. ಎಲ್ಲ ಫ್ರೆಂಡ್ಸ್ ಹೆಂಗಿದ್ದೀರಿ? ಆರಾಮದಿರಿ ತಿಳ್ಕೊಂಡೆ. ನಾವು ಆರಾಮದಿವಿ ನೋಡ್ರಿ. ಇವಾಗ ಪಂಚಮಿ ಹಬ್ಬದೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತಿ. ಇವತ್ತು ಹೆಸರು ಕಾಳು ಉಂಡೆ ಕಟ್ಟಕ್ಕೆ ಹುರಿಯಾಕತ್ತೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹೆಸ್ರು ಕಾಳು ಉಂಡೆ ಯಾವ ಥರನೇ ಕಟ್ತೀವಿ ಅಂಥೇಳಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರ್ರಿ, ಇವಾಗ ಸ್ಟಾರ್ಟ್ ಮಾಡೀನಿ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ನೋಡೋರಂತೆ ಯಾವ ಥರನೇ ಮಾಡಾಕತ್ತೀನಿ ಏನು ಅಂಥೇಳಿ ಕರ್ಕೊಂಡು ಹೋಗ್ಬೇಕಂತ ನಿಮಗೂ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಫ್ರೆಂಡ್ಸ, ನಾಗರ ಪಂಚಮಿ ಸಮೀಪ ಬಂದೈತಿ. 2 ದಿವಸ ಉಳ್ದೈತಿ. ಟೈಮ್ ಇಲ್ಲ. ಅದ್ರ ಸಂಬಂಧ ಬೇಗ ಇವತ್ತೆಲ್ಲ ಒಂದು 2-3 ಥರ ಉಂಡೆ ಕಟ್ಟಬೇಕನ್ನೋ ಪ್ಲ್ಯಾನ್ ಐತಿ. ಅದಕ್ಕೆ ಇವಾಗ ಅದನ್ನೆಲ್ಲ ರೆಡಿ ಮಾಡಾಕತ್ತೀನಿ. ಇನ್ನೂ ಅದನ್ನ ಹಿಟ್ಟು ಹಾಕ್ಸ್ಕೊಂಡು ಬರಬೇಕು. ಹಾಕ್ಸ್ಕೊಂಡು ಬಂದ ನಂತರ ಅದೆಲ್ಲ ರೆಡಿ ಮಾಡೋದೈತಿ. ಯಾವ ಥರನಾಗ ರೆಡಿ ಮಾಡ್ತೀವಿ ಏನು ಅಂಥೇಳಿ ನಿಮಗೂ ತೋರಿಸ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬರ್ತೈತೆ ಅಂತ ಹೇಳೋರಂತೆ. ಬರ್ರಿ ನೋಡಿ. ಇವಾಗ ಇನ್ನು ಹೆಸ್ರು ಕಾಳು ಹುರಿಯಾಕತ್ತೀನಿ. ಎಲ್ಲ ಸ್ವಚ್ಛ ಮಾಡ್ಕೊಂಡು ತೊಗೊಳ್ತೀನಿ. ಇವು ತೊಗೊಂಡಾಗ ಇನ್ನು ಹೆಸ್ರು ಕಾಳು ನೋಡಿ ಈ ಥರನಾಗಿ ಹುರಿದಿಟ್ಟೇನಿ. ಇವಾಗ ಸ್ವಲ್ಪ 1.5 kg ತೊಗೊಂಡೆ ಹೆಸ್ರು ಕಾಳು. ಹೆಸ್ರು ಬೇಳೆ ಕಟ್ಟರೆ ಚಲೋ ಆಗ್ತಾವೆ, ಬಟ್ ಇವು ಅದಕ್ಕಿಂತ ಟೇಸ್ಟ್ ಆಗ್ತಾವೆ ಅಂತ ಹೆಸ್ರು ಕಾಳು ಮಾಡಿದೆ. ಇನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಸ್ಮೆಲ್ ಬರಬೇಕು ಹುರಿಯಾಕತ್ತಿದ್ದೆ, ಅಂದರೆ ಅದು ಕರೆಕ್ಟ್ ರೆಡಿ ಇದೆ ಅಂತ ಗೊತ್ತಾಗ್ತೈತಿ. ಆಮೇಲೆ ನಿಮ್ಮ ಕಡೆ ಎಲ್ಲರೂ ಹೆಂಗೆ ನಾಗರ ಪಂಚಮಿ ಮಾಡಕತ್ತೀರಿ, ಯಾವ ಥರ ಮಾಡ್ತೀರಿ ಏನಂತ ಕಾಮೆಂಟ್ ಮಾಡಿರಿ. ಆಮೇಲೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ವಿಡಿಯೋ ನೋಡಿ ಒಂದು ಲೈಕ್ ಶೇರ್ ಕಮೆಂಟ ಮರೆಯೋಕ್ಕೆ ಹೋಗ್ಬೇಡಿ. ಪ್ಲೀಸ್ ಹೊಸದಾಗಿ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಕತ್ತೀರಿ. ಇವಾಗ ಇನ್ನೊಂದು ಸ್ವಲ್ಪ ಮಾಡಿದ್ರೆ ರೆಡಿ ಇದೆ. ಇವಾಗ ನೋಡಿರಿ ಈ ಥರನಾಗಿ ಹುರಿದ ಮೀನು ರೆಡಿ ಆಗ್ಯಾವ. ಇವಾಗ ಎಲ್ಲ ಇಟ್ಬಿಡೋಣ, ವಾರಕ್ಕೆ ಹಾಕಿ ಬಿಟ್ಬಿಡೋಣ. ಆಮೇಲೆ ಇಲ್ಲಿ 1.5 kg ಕಡಲೆಬೇಳೆ ಹುರಿದಿಟ್ಟೀನಿ ಬೇಸನ್ ಉಂಡೆ ಕಟ್ಟಕ್ಕೆ. ಇದನ್ನು ಇವೆಲ್ಲ ಹುರಿದು ಇಟ್ಕೊಂಡೇನಿ. ಇವಾಗ ಚಕ್ಲಿ ಹಿಟ್ಟು ಮಾಡಬೇಕಾದ್ರೆ ಯಾವ ಥರನಾಗಿ ರೆಡಿ ಮಾಡ್ತೀವಿ, ಅದಕ್ಕೆ ಏನೇನು ಹಾಕ್ತೀವಿ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ಒಮ್ಮೆ ಎಲ್ಲ ಹುರಿದು ಇಟ್ಕೊಂಡು ನಾವು ಗಿರ್ನಿಗೆ ಹಾಕ್ಸ್ಕೊಂಡು ಬರ್ತೀವಿ ಹಿಟ್ಟು. ಮನೆಯೊಳಗೆ ಮಾಡೋಂಗಿಲ್ಲ, ಮಿಕ್ಸಿ ಒಳಗಾದ್ರೆ ಅಷ್ಟು ಟೇಸ್ಟ್ ಆಗೋಂಗಿಲ್ಲ. ಅದಕ್ಕೆ ನಾವು ಅದನ್ನ ಗಿರ್ನಿ ಒಳಗೆ ಹಾಕ್ಕೊಂಡು ಬರ್ತೀವಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಹಾಕ್ಕೊಂಡು ಬಂದು ಕೊಡ್ತಾರೆ. ಈಗ ಕೆಲಸ ಹುಡುಗರು ಯಾರು ಬಂದರೆ ಹಾಕ್ಕೊಂಡು ಬರ್ತಾರೆ. ಇವನ್ನೆಲ್ಲ ಹೆಂಗೆ ರೆಡಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಆಮೇಲೆ ಹಿಟ್ಟು ಹಾಕ್ಕೊಂಡು ಬಂದ ನಂತರ ಅವ್ನು ಯಾವ ಥರನಾಗಿ ಉಂಡೆಗಳು ಕಟ್ತೇವೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಚಕ್ಲಿ ಹಿಟ್ಟಿಗೆ ಏನೇನು ಬೇಕಂತೇಳಿ ಅದನ್ನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ, ಇವಾಗ ಹೆಸರು ಹಿಟ್ಟನ್ನ ಉಂಡೆ ಕಟ್ಟತ್ತೀನಿ. ಹೆಸರು ಕಾಳನ್ನು ಹುರಿದಿದ್ದಿಲ್ಲ, ನಿಮ್ಗೆ ತೋರಿಸಿದ್ದಿಲ್ಲ. ಅವಾಗ ಹೆಸರು ಕಾಳು ಹುರಿದಿದ್ದ ಅದನ್ನು ಬಿಸ್ಕೊಂಡು ಬಂದಿದ್ದೆ. ಬಿಸ್ಕೊಂಡ್ಬಂದು ಇವಾಗ ಉಂಡೆ ಕಟ್ಟತ್ತೀನಿ. ನೋಡಿರಿ, ಇದ್ರೊಳಗೆ 1.5 kg ಹೆಸರು ಕಾಳಿದ್ದು. ಇವಾಗ 1 kg ಸಕ್ಕರೆ ಹಾಕೀನಿ. ಇದಕ್ಕೆ 1 kg ಸಕ್ಕರೆ, ಆಮೇಲೆ 1/2 kg ತುಪ್ಪ ಮಿಕ್ಸ್ ಮಾಡಿ ನಿಂತಿದ್ದೆ. ಅದನ್ನು ಎಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಏಲಕ್ಕಿ ಪೌಡ್ರ್ ಹಾಕೀನಿ. ಇಷ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡು ಬೆಚ್ಚ ಮಾಡ್ಕೊಂಡು ಬೇಗ ಉಂಡೆ ರೆಡಿ ಆಗ್ತಾವೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕನ್ಸತೈತಿ. ತುಪ್ಪ ಹಾಕೋತೀನಿ. ಈಗ ನೋಡಿರಿ, ತುಪ್ಪ ಮೊದಲು
ಕಾಯಿ ತುಪ್ಪ ಅಂತಾರಲ್ಲ ಆ ಟೈಪ್ ಆಗಿದ್ದಿದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈ ಥರನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ ಇವಾಗಿನ ಒಲೆ ಮೇಲೆ ಇಟ್ಕೊಂಡು ಬಚ್ಚು ಮಾಡ್ಕೊಂಡು ಬರ್ರಿ. ಇದಕ್ಕೆ ತುಪ್ಪ ಭಾಳ ಹತ್ತೈತೆ ಫ್ರೆಂಡ್ಸ. ಬೇಸನ್ ಲಡ್ಡುಗ ಹೆಸರು ಹಿಟ್ಟು ತೊಗೊಂಡಿದ್ದೆ. ತುಪ್ಪ ಎಷ್ಟು ಹಾಕ್ತಿಲ್ಲ ಅಷ್ಟು ಚಲೋ ಆಗ್ತೈತಿ. ಇವಾಗ ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಈಗ ಇದನ್ನ ಗ್ಯಾಸ್ ಹಚ್ಕೊಂಡು ಭಾಳ ಹೈ ಫ್ಲೇಮ್ ಇರಬಾರ್ದು, ಮೀಡಿಯಮ್ ಫ್ಲೇಮ್ ಇರಬೇಕು. ಅಂದರೆ ಸಣ್ಣ ಉರಿ ಒಳಗೆ ಚೆಂದ ಆಗ್ತದೆ, ಬೇರೆ ಆಗ್ತದೆ. ಹೆಚ್ಚಿನ ಉರಿ ಇಟ್ಕೊಂಡ್ರಂದ್ರೆ ಅದು ಕೆಳಗೆ ಹತ್ತೈತಿ. ಸ್ವಲ್ಪ ಇದಕ್ಕೆ ಬಿಸಿ ಆಗ್ತಂದ್ರೆ ಏನಾಗ್ತದೆ, ಸಕ್ರೆ ಪೌಡ್ರ್ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಮೆಲ್ಟ್ ಆಗ್ತೈತಿ. ಅದಕ್ಕೆ ಇದನ್ನ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳಿ. ಯಾವುದೇ ಉಂಡೆ ಕಟ್ಟಾಕತ್ತಿರಕ್ಕಿಂತ ತುಪ್ಪ ಇದ್ರನ್ನ ಟೇಸ್ಟ ಉಂಡೆ. ಮತ್ತು ಕೊಂಡು ತರ್ತೀವಲ್ಲ ಅದ್ರಾಗ ಹೆಂಗಿರ್ತದೆ ತುಪ್ಪ ಅಂತ ಏನು ಗೊತ್ತಿರೋದಿಲ್ಲ. ಮತ್ತು ಜಾಸ್ತಿ ಮೈದಾ ಹಿಟ್ಟು ಮಿಕ್ಸ್ ಮಾಡಿರ್ತಾರಂತ. ನಾನು ಯಾವಾಗ ಕೊಂಡು ತೊಗೊಂಡಿಲ್ಲ, ನಾನು ಮನೆಯಾಗ ಮಾಡ್ತೀನಿ ತುಪ್ಪ. ಸ್ವಲ್ಪ ಜನ ತೊಗೊತಾರಲ್ಲ ಹೇಳ್ತಾರೆ, ಅವ್ರ ಮೈದಾ ಹಿಟ್ಟು ಮಿಕ್ಸ್ ಮಾಡಿರ್ತಾರೆ ಅಕ್ಕ ಅಂತಿರ್ತಾರೆ. ಈ ಥರ ಮಾಡಿದ್ರೆ ಇದು ಬೇಗೆಲ್ಲ ಸ್ಪೂನ್ಗಿಂತ ಕೈಲೇ ಮಾಡೋದ್ರಿಂದ ಹೊಂದ್ಕೊಂತೈತೆ ತುಪ್ಪ ಬೇಗ. ಇದಕ್ಕಿನ್ನ ತುಪ್ಪ ಬೇಗ ಅನಿಸ್ತೈತಿ. ಯಾಕೆ ಗೊತ್ತಂದ್ರೆ ಹೆಸರು ಕಾಳು ಇರ್ತಾವಲ್ಲ ಅದಕ್ಕೆ ತುಪ್ಪ ಜಾಸ್ತಿ ಹಿಡ್ಕೊತೈತಿ. ಯಾಕಂದರೆ ಹಿಂಗೆ ಮಾಡ್ರೆ ಉಂಡೆ ಬರಬಾರ್ದು, ನೋಡಿ ಉತ್ತರಾಗತ್ತೈತಿ. ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡೋಣ. ತುಪ್ಪ ಬೇಕಂದ್ರೆ ಮತ್ತೆ ಹಾಕ್ತೀನಿ. ಇನ್ನೂ ತುಪ್ಪ ಐತಿ, ಸಾಕಷ್ಟು ಐತಿ, ಏನು ಅಂಜೋ ಅವಶ್ಯಕತೆ ಇಲ್ಲ. ಇನ್ನು ತುಪ್ಪ ಇದಕ್ಕೆ ರವಾದ ಉಂಡಿಗೆ ಎಷ್ಟು ಬೇಕಾಗ್ತೈತಿ. ಆಮೇಲೆ ಬುಂದೇ ಉಂಡೆ ಕಟ್ಟಾಗ್ತವಲ್ಲ ಅದಕ್ಕೆ ಒಂಚೂರು ಬೇಕು. ಮೇನ್ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿರ್ದೇವಲ್ಲ ಅದಕ್ಕೆ ಬೇಕು. ಡ್ರೈ ಫ್ರೂಟ್ಸ್ ಅಂದರೆ ಎಲ್ಲ ಅದ್ರಾಗ ಫ್ರೈ ಮಾಡ್ಕೋಬೇಕಾಗ್ತೈತಿ ತುಪ್ಪದಾಗ. ಅದಕ್ಕೆ ಇನ್ನೂ 3 ಥರ ಲಡ್ಡು ಮಾಡ 3 ಥರದ್ದು ಬೇಕು. ಐತಿ, ಸಾಕಾಗ್ತೈತೆ ಅಷ್ಟೇ ಅನ್ಕೊಳ್ತೀನಿ. ಇನ್ನೊಂದು ಚೂರು ಹಾಕೊಂತೇನೆ ರೀ ತುಪ್ಪ, ಕರೆಕ್ಟಾಗಿ ಹದ ಬರ್ತೈತಿ. ಇಷ್ಟು ಕರೆಕ್ಟ್ ಆಗ್ತಿದೆ. ಇವಾಗ ವಿಷಯ ಆಗಿರ್ತದ, ಎಲ್ಲ ಮೆಲ್ಟ್ ಆಗತ್ತೈತಿ. ಸಕ್ರೆ ಮೆಲ್ಟ್ ಆಗಂದ್ರೆ ಟೇಸ್ಟ್ ಜಾಸ್ತಿ ಬರ್ತಾವ ಉಂಡಿಗೆ.
ಆಗಂತಿದೆ. ಓ ಇವಾಗಿದ ಕರೆಕ್ಟ್ ಹದ ಬಂದೈತಿ, ನೋಡಿದ್ರಲ್ಲ ಗೊತ್ತಾಗತ್ತೈತಿ. ಈಗ ಇಳಿಸ್ಕೊಳ್ಳೋಣ ಈಗ ಗ್ಯಾಸ್ ಮೇಲಿಂದ. ನೋಡಿರಿ ಉಂಡೆ ಆಗತ್ತೈತಿಲ್ಲ, ಈ ಹದ ಬರಬೇಕು ನೋಡಿರಿ. ಅಷ್ಟು ಭಾಳ ತಗೋದಿಲ್ಲ, ಒಂದು 2 ನಿಮಿಷ ಗ್ಯಾಸ್ ಮೇಲೆ ಇಟ್ಟರೆ ಕರೆಕ್ಟ್ ಹದ ಬರ್ತೈತದ ಉಂಡೆ ಕಟ್ಟಕ್ಕೆ. ಕೈಯಲ್ಲೇ ಮಾಡಿ ಹಂಗೆ ಇದನ್ನು ಮಾಡ್ಕೊಳಕ್ಕಿಂತನೂ ಒಂಚೂರು ಬೆಚ್ಚ ಮಾಡ್ಕೊಂಡ್ರೆ ಕರೆಕ್ಟ್ ಹದ ಇರ್ತೈತದ. ಇವಾಗ ಕರೆಕ್ಟ್ ಬಂದೈತಿ ನೋಡಿರಿ, ಉಂಡೆ ಆಗತ್ತವ. ಬರ್ರಿ ಇನ್ನು ಉಂಡೆ ಯಾವ ಥರ ಕಟ್ಟೋದಂತ ತೋರಿಸ್ತೇನೆ. ನೋಡ್ರಲ್ಲ ಇವು ಯಾವ ಥರನ ಗ್ರೀನ್ ಕಾಣಿಸುತ್ತ, ಗ್ರೀನ್ ಲಡ್ಡು ಅನ್ಬೋದು. ಸಣ್ಣ ಮಕ್ಳಿಗೆ ಕೊಟ್ಟರೆ ಗ್ರೀನ್ ಲಡ್ಡುನ ಅಂತಾರೆ ಇವಕ್ಕೆ. ಆ ಥರನಾಗ ಕಲರ್ ಬರ್ತೈತಿ ಇದಕ್ಕೆ. ಯಾಕಂದ್ರೆ ಹೆಸರು ಕಾಳು ಇರ್ತೈತಲ್ರಿ, ಅದು ಮೇಲಿನ ಸಿಪ್ಪಿದ ಕಲರ್ ಇದನ್ನಾಗಿ ಬಿಡ್ತೈತಿ, ಗ್ರೀನಿಶ್ ಬರ್ತೈತಿ. ಇಷ್ಟು ತಿಕ್ಕೊಂಡ ಇದನ್ನು ಉಂಡೆ ಕಟ್ಕೊ. ಆಮೇಲೆ ಇದನ್ನು ನಾವೀಗ ಇಷ್ಟು ಕಟ್ಟೋಕ್ಕಿಂತ ಮುಂಚೆನೇ ಇದ್ರ ಟೇಸ್ಟ್ ನೋಡ್ಕೋಬೇಕು, ಶುಗರ್ ಕರೆಕ್ಟ್ ಆಯಿತೋ ಇಲ್ಲೋ ಅಂಥೇಳಿ. ಯಾಕಂದರೆ ಇದು ಹೆಸರು ಉಂಡಿಗೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು, ಕಡಿಮೆ ಆದರೆ ಅದ್ರ ಫ್ಲೇವರ್ ಇದು ಕರೆಕ್ಟ್ ಹದ ಐತಿ. ಒಂದು ಹಿಂಗೆ ಯಾವುದೂ ಮಾಪ್ ಮಾಡಿ ಹಾಕಿರ್ತೀನಿ ಕರೆಕ್ಟ್, ಅದಕ್ಕೆ ಹದನ ಆಗಿರ್ತದೆ. ಅದ ಏನು ಗೊತ್ತಿಲ್ಲ ಜಾಸ್ತಿ ಫ್ರೆಂಡ್ಸ್. ನಮ್ಮ ಹಳ್ಳಿ ಕಡೆ ಯಾವುದೂ ಮಾಪ್ ಮಾಡೋಂಗಿಲ್ಲ. ಇದು ಇಷ್ಟ ಕಪ್ ಬೇಕು, ಇಷ್ಟಾಗದ ಅದು ಅಜ್ಮಸ್ ಅಂತೀವಿ ನಾವು. ಹಾಗೆ ಬಿಡೋದು, ಹೆಚ್ಚಾಗಲ್ಲ ಕಡಿಮೆ ಆಗಲ್ಲ, ಕರೆಕ್ಟಾಗಿ ಹದ ಬರ್ತೈತದ, ಏನು ಗೊತ್ತಿಲ್ಲ. ಅಸಿಡಿಟಿ ಇದ್ದವ್ರ ಇದನ್ನು ಹೆಸರು ಉಂಡೆ ತಿನ್ಬೇಕಂತ. ನಮ್ಮ ಪಪ್ಪಾರಿಗೆ ನಾ ಯಾವಾಗಲೂ ಹೆಸರು ಕಾಳದ ಉಂಡೆನ ಮಾಡಿಕೊಡ್ತೀನಿ, ಯಾಕಂದ್ರೆ ಅವ್ರಿಗೆ ಅಸಿಡಿಟಿ ಜಾಸ್ತಿ ಇರೋದ್ರಿಂದ. ಅವ್ರು ಬಾಕಿ ಉಂಡೆ ಎಲ್ಲ ಯಾವ ತಿನ್ನಂಗಿಲ್ಲ, ಇದು ಹೆಸರು ಕಾಳಿನ ತಿಂತಾರೆ. ಆಮೇಲೆ ಇದು ದೇಹಕ್ಕೂ ತಂಪ ಮತ್ತು ಹೆಲ್ದಿ ಇರ್ತೈತಿ. ಈ ಬಾಕಿ ಎಲ್ಲ ಉಂಡೆ ತಿನ್ನೋಕ್ಕಿಂತ ಹೆಸರು ಉಂಡೆ ತಿನ್ನೋದು ಭಾಳ ಬೆಟರ. ನಾ ಪ್ರತಿ ವರ್ಷ ಪಂಚಮಿ ಒಳಗೆ ಈ ಹೆಸರು ಉಂಡೆಯನ್ನು ಕಂಪಲ್ಸರಿ ಕಟ್ತೀನಿ. ನೋಡ್ರಿ ಹೆಂಗಾಗತ್ತವ. ಮಾಡ್ಬೇಕಂತ ಕುಂತ್ರೆ ಭಾಳ ತಗಂಗಿಲ್ಲ, ಬೇಗ ಬೇಗ ಆಗ್ತೈತಿ. ಮಾಡೋ ತನನ ಐತಿ ಅಂದ್ಕೊಂಡು ಕುಂಡೋದಾಗ್ತೈತಿ. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ದಾರೆ, ಇವತ್ತು ಎಷ್ಟು ಥರ ಕಟ್ಟು, ರಾತ್ರಿ 11 ತನಕ ಏನು ಮಾಡಿ ಕೆಲಸ ಅಂತ ಹೇಳಿದರು. ಆಮೇಲೆ ಇವಾಗ ಏನು ಹೇಳಿದ್ರು ಗೊತ್ತಿದೆ, ನಾವು ಊಟ ಮಾಡಿ ಕುಂತಿದ್ವಿ, ಹೆಸರು ಉಂಡೆ ಕಟ್ಟಬೇಕ್ರಿ ಅಂತ. ಕಾಳು ಬರಲಿಲ್ಲ ಅಂದರೆ ನಿನ್ನ ಜೊತೆ ಉಂಡೆ ಕಟ್ತೀನಿ, ಕಾಳು ಬಂದು ಹೋಗ್ತೀನಿ ಅಂತ ಬಂದು ಹೋಗ್ಬಿಟ್ರಿ. ಬಂದ್ರೆ ಹೇಳ್ಕೊಂಡೆ ನೆನ್ಸ್ಕೊಂಡ ಬಂದ್ರೆ ನೋಡೋಣ ಬರ್ತಾರಂತ. ನೆನೆದವರ ಮನದಲ್ಲಿ ಅಲ್ಲಿ ಮೇಲೆ ಇಡ್ರಿ. ಬರ್ಲಿ ಈಗ ಬಂದೇರಿ ಉಂಡೆ ಕಟ್ಟಕ. ನೀ ಕಡ್ದೇನಂತ ಹೇಳಿರಿಲ್ಲ ಬರ್ರಿ ನೋಡ್ರಿ ಬರ್ತಾರೆ. ಅವ್ರಿಗೆ ಕೆಲಸ ಹೇಳಿ ಮಾಡ್ಸೋಕ್ಕಿಂತ ನಾವು ಮಾಡೋದು ಭಾಳ ಸುಖ. ಯಾಕೆ ಗೊತ್ತಾ, ಸುಮ್ಮ ಅವ್ರು ಆ ಕಡೆ ಚಲ್ಲಿ ಈ ಕಡೆ ಚೆಲ್ಲಾಗಿ ಮಾಡ್ಕೋತ ಕುಂಡ್ರೋ ಬದಲಿ ಮತ್ತು ಅವ್ರಿಗೆ ಬರ್ರಿ ಕರಿ ಅಂತ ಅವ್ರನ್ನ ಕರಿ ಕೊಡ್ದೇನೆ 4-5 ಉಂಡೆ ಕಟ್ತೀವಿ.
ಸುಮ್ಮನೆ ನಮಗೂ ಟೈಮ್ ಪಾಸ್ ಆಗ್ತೈತಿ, ಮಾತು ಹೇಳ್ಬೇಕು ಅಂತ ಅದಕ್ಕೆ ಕರೀದವ್ರನ್ನ. ಕಿಟಾತನ ಕೆಲಸ ಮಾಡ್ರಿ ಅವ್ರದ್ದು. ಸಣ್ಣ ಮಕ್ಳು ಹತ್ಲಿಕ್ಕೆ ಏನಾರು ಕಿಟಾತನ ಭಾಳ ಮಾಡ್ತಾರೆ. ಮತ್ತು ಇನ್ನೊಂದು ಏನಾರು ಹೇಳಿದ್ರೆ ನಿಮ್ಮ ಮನೆಯವ್ರು ಬಾಂಡ್ ಬರ್ದು ಕೊಟ್ಟಾರು, ಯಾವ್ದಾರು ಕೆಲಸ ಹೇಳ್ತಾರೆ ಅದಕ್ಕೆ ಮಾಡಲಿಲ್ಲ ಅಂದರೆ ನಿಮ್ಮ ಮನೆಯವ್ರನ್ನಾರ ಬಾಂಡ್ ಬರ್ದು ಕೊಟ್ಟಾರು, ಬಾಂಡ್ ತೆಗೆದು ನೋಡೋರು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ತೆಗ್ಸೋದೈತಿ. ಬರ್ರಿ ಉಂಡೆ ಕಟ್ ಬರ್ರಿ, ಕಟ್ತಾನೆ ಅಂತ ಹೇಳಿರಿ ಬೇಕು ನೋಡಿರಿ ಫ್ರೆಂಡ್ಸ್. ಹಿಂಗೆ ಮಾಡ್ತಾರೆ ನೋಡಿರಿ, ಕಟ್ತಂತ ಹೇಳಿದಾರೆ, ಈಗ ಕಟ್ಟಕ್ಕೆ ಬರ್ದಿಲ್ಲ ಅಂತ. ಅದು ಹೆಂಗಸರ ಕೆಲಸ ಹೆಂಗಸರೇ ಮಾಡಬೇಕು. ಗಂಡಸರ ಕೆಲಸ ಗಂಡಸರೇ ಮಾಡಬೇಕು. ನಮ್ಗೆ ಯಾಕೆ ಹಚ್ತೀರಿ? ನಿಮಗೇನು ಕೆಲಸ ಹಚ್ಚೈತೆ ಗಂಡಸರದ? ಮತ್ತು ಕಾಳು ತುಂಬ್ಸಕ್ಕೆ ಹೋಗ್ಕನಲ್ರಿ ನಾನು. ಗಂಡಸರದ ಹೌದು, ಮಾಡ್ಕೊಂಡ್ರು ಅಲ್ಲಿ ಅದು ಯಾವ್ದು ಮಾಡ್ಬೇಕು. ಗಂಡು ಮಕ್ಳು ಮಾಡೋ ಕೆಲಸ ನಾ ಮಾಡಂಗಿಲ್ಲ. ಹಾಂ, ಚಲೋದಿರಲ್ಲ. ಗಂಡು ಮಕ್ಳು ಊಟ ಮಾಡ್ತೀರಿಲ್ಲ, ಗಂಡು ಮಕ್ಕಳ ಉಂಡಿ ತಿನ್ಬಾರ್ದೈತಿ. ಹೆಣ್ಮಕ್ಳು ಪಂಚಮಿ ಐತಿ, ಅದಕ್ಕೆ ಹೆಣ್ಮಕ್ಳು ಅಡ್ಡ ತಿನ್ನಿ. ನೀವು ತಿನ್ರಿ, ನೀವು ಕಟ್ಕೋತಂದು ಹೇಳಿ. ಹೌದು ಹೌದು. ಅದಕ್ಕೆ ನೀವು ಆ ಗಂಡು ಮಕ್ಳಿಗೆ ಏನು ಕೆಲಸ ಮಾಡಂಗಿಲ್ಲ. ನಮಗೆ ಹಿರಿಯರು ಏನು ಮಾಡ್ಯಾರ, ವರ್ಷದಾಗ ಒಂದ ಹಬ್ಬ ಮಾಡ್ಯಾರ ನಿಮಗೆ. ವರ್ಷ ಪೂರ್ತಿ ಎಲ್ಲ ಹೆಣ್ಮಕ್ಳು ಹಬ್ಬ ಇರ್ತಾವ, ನಿಮಗತ್ತ ಅದು ಒಂದ ಅದು ಹೋಗೋರಿ ವರ್ಷ ವರ್ಷ ಎಲ್ಲ ಹೋಗೋರಿ ಎಲ್ಲ. ಅದಕ್ಕೆ ನಿಮ್ಗೆ ಅದು ಒಂದ ಹಬ್ಬ ಕೊಟ್ಟಾರ, ಹೌದಿಲ್ಲ? ನಮ್ಮ ವರ್ಷನಾಗ ಎಷ್ಟು ಹಬ್ಬ ಬರ್ತಾವೆ ನೋಡ್ರಿ. ನಾವ ಗ್ರೇಟ್, ಹೆಣ್ಮಕ್ಳಿಗೆ ಗ್ರೇಟು. ಏನಾಯ್ತು ನೋಡ್ರಿ ಫ್ರೆಂಡ್ಸ್. ಹಿಂಗೆ ಕಿಟಾತನ ಏನಾರು ಕಾಡ್ಸ್ಕೊತ್ಕೊಂತಾರಲ್ರಿ, ಅದಕ್ಕೆ ಕರೀದವ್ರನ್ನ. ಅವ್ರು ಕೆಲಸ ಮಾಡೋದು ಬೇಡ, ಹಿಂಗೆ ಕಾಡ್ಸ್ಕೊತ್ಕೊಂಡಿಲ್ಲ ಅಂತೇಳಿ ಕರೀತಿರ್ತೀನಿ ಅವ್ರನ್ನ. ಇಲ್ಲಪ್ಪ, ನಮ್ದೇನ್ ತಪ್ಪಿಲ್ಲಪ್ಪ. ನಾನ್ ಕನ್ನಡ ಹೋಗ್ತಿದ್ದೆ, ಆನಂದ್ ಮಗನ ಹಿಂದೆ ಇಕ್ಬಿಟ್ಟಪ್ಪ. ನಾನು ರೆಡಿ ಮಾಡ್ತೀನಪ್ಪ, ಪ್ಲೀಸ್ ಅಪ್ಪ, ಬರೀಬೇಡಪ್ಪ. ಯಾಕೋ ಏನಾಯ್ತು? ಅಷ್ಟೇ ತಾನೇ, ನಾನು ಮಾತಾಡ್ತೀನಿ ಕೂಡ ಇಲ್ಲಿ. ಅಂಕಲ್ ಏನಾಗಿಲ್ಲ ಅಂಕಲ್, ಒಂದೇ ಒಂದು ಸ್ಕ್ರಾಚ್ ಆಗೈತೆ ಅಷ್ಟೇ ಅಂಕಲ್. ಗಾಡಿ ಏನ್ ಡ್ಯಾಮೇಜ್ ಆಗಿಲ್ಲ ಅಂಕಲ್, ಟೆನ್ಷನ್ ತಗೊಂಬೇಡಿ ಫ್ರೆಂಡ್ಸ. ಎಲ್ಲ ಉಂಡಿ ರೆಡಿ ಅದು ನೋಡ್ರಿ. ಗ್ರೀನಿಶ್ ಆಗ್ಯಾವ ಉಂಡಿ, ಗ್ರೀನ್ ಉಂಡೆ ಆಗ್ಯಾವು. ಎಲ್ಲ ಕಟ್ಟಿ ಮುಗಿಸೀನಿ. ಇವಾಗ ಕೈ ತೊಳ್ಕೊಂಡು ಬರ್ತೀನಿ. ಆದಷ್ಟು ಎಲ್ಲರೂ ಹೆಲ್ದಿ ಫುಡ್ ತಿನ್ನೋಕೆ ಟ್ರೈ ಮಾಡಿರಿ. ಹೆಸರು ಉಂಡೆ ತಿನ್ನೋದ್ರಿಂದ ಹೆಲ್ದಿ ಇರ್ತೈತೆ ಮನುಷ್ಯ. ಆಮೇಲೆ ಅಸಿಡಿಟಿ ಇರೋರು ಬಾಕಿ ಎಲ್ಲ ಉಂಡೆ ತಿನ್ನೋಕ್ಕಿಂತ ಹೆಸರು ಉಂಡೆ ಒಂದು ತಿಂದ್ರೆ ಸಾಕು, ಹೆಲ್ದಿ ಇರ್ತಾರಂತ ಹೇಳ್ಬೋದು. ಮತ್ತು ದೇಹಕ್ಕೆ ತಂಪ, ಕಣ್ಣಿಗೆ ಭಾಳ ಚಲೋದ ಹೆಸರು ತಿನ್ನೋದ್ರಿಂದ. ಅದಕ್ಕೆ ಆದಷ್ಟು ಹೆಲ್ದಿ ಫುಡ್ ತಿನ್ನೋಕೆ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಹೊಸದಾಗಿ ವಿಡಿಯೋ ನೋಡೋರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲಿಗೆ ಈ ವಿಡಿಯೋ ಇವತ್ತು ಎಂಡ್ ಮಾಡ್ತೀನಿ. ನೋಡ್ರಲ್ಲ, ನೀವು ಯಾವ ರೀತಿ ಇದು ಹೆಸರು ಕಾಳನ್ನ ಉಂಡೆ ಮಾಡೋದು ಅಂಥೇಳಿ. ಇದನ್ನೆಲ್ಲರೂ ಟ್ರೈ ಮಾಡಿರಿ ಒಂದು ಸರ್ತಿ ಮಾಡಿ. ಯಾವ ಥರನಾಗಿ ಬರ್ತಂತ ಹೇಳಿ ಕಾಮೆಂಟ್ ಹಾಕೋದನ್ಕ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿ ನನ್ನ ವಿಡಿಯೋ ಇವತ್ತಿನ ಏನು ಮಾಡ್ತೀನಿ. ಟೇಕ್ ಕೇರ್, ಬೈ ಬಾಯ್.